ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರ್ದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ, ಇವತ್ತು ಮುಂದುವರೆದ ಭಾಗವಾಗಿ ನನ್ನ ಜೊತೆ ಒಂದು ಕತೆ ಸರಣಿಯ 22ನೇ ಸಂಚಿಕೆಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಹೇಳಬೇಕು ಅಂತ ಬಂದಿರೋ ಕತೆ, ಜಗತ್ತಲ್ಲಿ ಏನಿದ್ರೆ ಏನು. ಈಗ ಸರ್ವಜ್ಞ ಮೂರ್ತಿ ಒಂದು ಕಡೆ ಏನು ಹೇಳ್ತಾನೆ ಅಂದ್ರೆ, ಧನವಿರುವನಕ ದಿನಕರನಂತಕ್ಕೂ ಧನ ತೀರಿದ ಮರುಕ್ಷಣವೇ ಹಾಲು ವರುಷೋಡಕರಂತಕ್ಕೂ ಸರ್ವಜ್ಞ ಅಂತ. ಹಣವೇ ನಿನ್ನ ಗುಣವನ್ನು ಏನಂತೂ ಬಣ್ಣಿಸಲಿ. ಹಣವಿಲ್ಲದ ಹೆಣವೇ ಕಂಡ್ಯ, ಹಣ ಹೆಣನ ಬಾಯ್ಬಿಡುತ್ತೆ ಅಂತ ಗಾದೆ ಕನ್ನಡದಲ್ಲಿ. ಯಾಕೆ ಮಾತು ಹೇಳೋದು ಅಂದರೆ, ಅವ್ರು ಹೇಳಿದ್ರು ಆಪತ್ ಕಾಲದಲ್ಲಿ ಸ್ವಲ್ಪ ಹಣ ನಿಂದು ಒಂದೇ ತಿಳಬೇಕು. ಒಬ್ಬ ಮುದ್ಕಮ್ಮ ಇದ್ದಾರಂತೆ, ಅವ್ರಿಗೊಂದು ಒಳ್ಳೆ ಕಥೆ ಹೇಳ್ತಾರೆ. ಒಬ್ಬ ಮುದ್ಕಮ್ಮ ಇದ್ರು, ಆ ಅಮ್ಮನಿಗೆ ಇಬ್ಬರು ಮಕ್ಕಳು, ರಾಮಣ್ಣ ಭೀಮಣ್ಣ ಅಂತ ಇಬ್ಬರು ಮಕ್ಕಳು. ಏನು ಮಕ್ಕಳು ಭಾಳ ಒಳ್ಳೆಯವರು ಅಂದ್ಬಿಟ್ಟು ಆ ಅಮ್ಮ ಮಕ್ಕಳಿಗೆಲ್ಲ ಮದುವೆ ಮಾಡಿದ್ರು. ಮದುವೆ ಮಾಡಿ ಇದ್ದ ಬದ್ದ ಆಸ್ತಿನೆಲ್ಲ ಸರಿಯಾಗಿ ಹಂಚಿಬಿಟ್ಟು ಎಲ್ಲ ಕೈ ತೊಳ್ಕೊಂಡ್ಬಿಟ್ರು. ಆಸ್ತಿ ಪಾಲಾಗೋಯ್ತು. ಏನು ಆಸ್ತಿ ಪಾಲ್ ಮಾಡಿ ಇನ್ನೂ ಮನೆಗೆ ಬಂದಿಲ್ಲ, ಆಗಲೇ ದೊಡ್ಡ ಸೊಸೆ ಬಂದ್ಲು. ಆಹಾ, ಏನು ಎಲ್ಲ ಒಳ್ಳೊಳ್ಳೆ ಪಾಲೆಲ್ಲ ಮುಚ್ಚಿಬಿಟ್ಟು ಆ ಮೆತ್ತಗೆ ನಿನ್ನ ಚಿಕ್ಕ ಮಗನ ಕೊಟ್ಬಿಟ್ಟು ಅರ್ಧಮರ್ಗದ ನನಗೆ ಕೊಟ್ಬಿಟ್ಟು ಈಗ ನನ್ನ ಮನೆ ವಾಸ ಮಾಡಕ್ಕೆ ಬರ್ತಾ ಇದೆಯಾ? ನನ್ನ ಮನೆಯಲ್ಲಿ ನಿನಗೆ ಒಂದೇ ಒಂದು ಹೆಜ್ಜೆ ನಿನ್ನ ಜಾಗ ಬರ್ಕೊಡ್ತೀನಿ, ಗೆಟ್ ಔಟ್ ಹೊಂದಿದ್ದು ಹೊರತು ಹೇಳ್ಬಿಟ್ಲ ಅಮ್ಮ. ಇವಳೇನು ಮಾಡಿದ್ಲು, ಪಾಪ ಅಂದ್ರೆ ಚಿಕ್ಕ ಸೊಸೆ ಮನೆಗೆ ಬಂದ್ಲು. ಅಲ್ಲಿ ಆಯಮ್ಮ, ಆಹಾ, ಏನು ಆಡ್ಕೊಂಡು ಬರ್ತಿದ್ಯಾ ಅತ್ತೆ? ಯಾರು ಕೇಳಿ ಬರ್ತಿದ್ಯಾ ಮನೆ ಒಳಗಡೆ? ಮನೆ ಒಳಗೆ ಏನಾದ್ರು ಬಂದೆ ಕುತ್ತಿಗೆ ತಳ್ಬಿಟ್ಟಿದ್ವಿ, ಹುಷಾರಾಗಿರು. ಏನು ತಿಳ್ಕೊಂಡ್ಬಿಟ್ಟಿದ್ಯಾ ಅಲ್ಲ? ಒಳ್ಳೊಳ್ಳೆ ಆಸ್ತಿನೆಲ್ಲ ಅವ್ನು ಮುಚ್ಚಿಟ್ಕೊಂಡ್ಬಿಟ್ಟು ದೊಡ್ಡ ಮಗ ಅಂತ ನಮ್ಗೆ ಅರ್ಧಂಬರ್ಕಲೆಲ್ಲ ಅವನು ಕೊಟ್ಬಿಟ್ಟು ನಮಗೆ ಕೊಟ್ಬಿಟ್ಟು ಇಲ್ಲಿ ಬರ್ತೀಯಾ? ನಡಿ ಆಚೆ ಹೊಂದಿದ್ದೆ. ನಿಮ್ಮ ಕಣ್ಮುಂಚೆ ಚಿತ್ತ ಬರಬೇಕು. ಆ ಕಡೆ ದೊಡ್ಡ ಸೊಸೆಯನ್ನು ಸೇರಿಸ್ತಾ ಇಲ್ಲ, ಈ ಕಡೆ ಚಿಕ್ಕ ಸೊಸೆ ಸೇರಿಸ್ತಾ ಇಲ್ಲ. ತಮಾಷೆ ಏನಾಗಿದೆ ಅಂದರೆ, ಗಂಡು ಮಕ್ಕಳಿಬ್ರು ಅಮ್ಮವ್ರ ಗಂಡ ಆಗ್ಬಿಟ್ಟಿದ್ದಾರೆ. ಜಾಸ್ತಿ ಮಾತಾಡಿದ್ರೆ, ಹೌದಾ ನಿಮ್ಮಮ್ಮ ಬೇಕಾ ನಾನು ಬೇಕು? ಪಾಪ ಇವರು ಆಯ್ತು ಏನೋ ಮಾಡ್ಕೊಳ್ಳಿ ಅಂತಂದ್ರು, ಸುಮ್ಮನೆ ಇದ್ರು. ಆಯಮ್ಮ ಸರಿ ಬಿಡಿ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಾಣ ಭಿಕ್ಷೆ ಬೇಡಿ ಏನೋ ಮಾಡೋಣ ಅಂತ ಅಂದ್ಕೊಂಡು ಆಯಮ್ಮ ಏನು ಮಾಡಿದ್ಲು, ಬರ್ತಾ ಇದ್ಲು. ಅವ್ರು ಯಾರೋ ಒಬ್ಬರು ಗುರುಗಳು ಬಂದರು. ಏನಮ್ಮ ನಮಸ್ಕಾರ ತಾಯಿ ಅಂದ ಕೈ ಮುಗಿದ್ರು. ಆಯಮ್ಮ ಹೇಳಿದ್ರು, ಗುರುಗಳೇ ಆಗ ನಂದು ನಡೀತಾ ಇತ್ತು, ಏನೋ ಮನೆ ಬರ್ತಿದ್ರಿ, ನಿಮ್ಮನ್ನ ಸತ್ಕಾರ ಮಾಡ್ತಾ ಇದ್ದೆ, ದಾನ ಧರ್ಮ ಮಾಡ್ತಾ ಇದ್ದೆ. ಈಗ ನನಗೇ ಇಲ್ಲ ಗುರುಗಳೇ, ನಾನೇ ಗೋವಿಂದ ಆಗಿದ್ದೀನಿ ಈಗ ಅಂದ್ರು. ಯಾಕಮ್ಮ ಏನಾಯ್ತು ಹೋದ್ರು? ಅದೇ ಗುರುಗಳೇ, ಮಾಮೂಲಿ ಲೋಕ ರೂಢಿ. ಏನು ಮಾಡಿದೆ, ಇರೋ ಬರೋ ಆಸ್ತಿನೆಲ್ಲ ಮಕ್ಳಿಗೆ ಹಂಚ್ಕೊಟ್ಬಿಟ್ಟೆ. ಈಗ ದೊಡ್ಡ ಸೊಸೆ ಮನೆಗೆ ಹೋದ್ರೆ ಚಿಕ್ಕ ಸೊಸೆ ಮನೆಗೆ ಹೋಗು ಅಂತಾಳೆ, ಅಲ್ಲ ಹೋದ್ರೆ ಇಲ್ಲಿ ಹೋಗು ಅಂತಾರೆ. ಇಬ್ಬರು ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ. ಈಗ ನನ್ನ ಕತೆ ಇಂದ್ರಾರಮಣ ಗೋವಿಂದ ಗೋವಿಂದ ಆಗಿದೆ ಗುರುಗಳೇ ಎಂದು. ಅದಕ್ಕೆ ಕಣಮ್ಮ ಹೇಳೋದು, ಆಪತ್ಕಾಲದ ಹಣ ಅಂತ ಸ್ವಲ್ಪ ಇಟ್ಟಿರಬೇಕು ಅಂತ. ಹೋಗ್ಲಿ ಬಿಡು, ಈಗ ನಿಮ್ಗೆ ಉಪಾಯ ಕೊಡ್ತೀನಿ. ಏನಮ್ಮ ನಿಮ್ಮ ಮನೆ ನಿಮ್ಮೂರಲ್ಲಿ ಯಾರಾದ್ರು ಮನೆ ಕಟ್ತಾ ಇದ್ದಾರಾ ಅಂತ ಕೇಳೋದು. ಯಾಕೆ ಗುರುಗಳೇ ಅಂದರು. ಕಟ್ತಾ ಇದ್ದಾರೆ ಹೇಳು. ಕಟ್ತಾ ಇದ್ದಾರೆ ಗುರುಗಳೇ. ಅದು ಹೆಂಚಿನ ಮನೆ ಕಟ್ತಾ ಇದ್ದಾರಾ ನೋಡು. ಹೌದು ಗುರುಗಳೇ, ಹೆಂಚಿನ ಮನೆ ಕಟ್ತಾ ಇದ್ದಾರೆ. ಕೆಲಸ ಮಾಡು, ಆ ಮನೆ ಹತ್ರ ಹೋಗು. ಅಲ್ಲಿ ಸಣ್ಣ ಸಣ್ಣ ಹೆಂಚು ಒಡೆದೋಗಿರುತ್ತೆ, ಅದನ್ನು ತಗೊಂಡು ಈ ₹1 ಕಾಯಿನ್ ಬರ್ತಾರ, ಮೊದಲು ಬರ್ತಿತ್ತು. ಈಗ ಬಾಬಾ ಕಾಯಿನಿನ ಮಗಳಿಗೆ ಗೊತ್ತಾಗಲ್ಲ ಬಿಡಿ. ಆಗ ಈ ಪೈಸೆ ಲೆಕ್ಕದಲ್ಲಿ ಬರೋದು, ರೌಂಡ್ ಗುಂಡು ಬರೋದು, ಅದನ್ನು ಡಿಗ್ರಿ ಇರ್ತಾರೆ ಆ ಕಡೆ ಎಲ್ಲ. ಅವ್ರು ಹೇಳಿದ್ರು, ನೋಡಮ್ಮ ಅದೆಲ್ಲ ಇಷ್ಟು ಕತ್ತರಿಸ್ಕೊ, ಎಲ್ಲ ಒಂದು ಚೀಲಕ್ಕೆ ಹಾಕೋ, ಒಂದು ಬಟ್ಟೆ ತುಂಬ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೋಗು. ಗುರುಗಳೇ ಮೊಂಡು ಕೊಟ್ಟೇ ನಾನು ಉದ್ಧಾರ ಆಗಿಲ್ಲ. ಅಲ್ಲ ಗುರುಗಳೇ, ನಿಜವಾದ ಬಂಗಾರ ಕೊಟ್ಟಿದ್ದೀನಿ,
ಆದ್ರೆ ನನ್ನ ಆಚೆ ಹಾಕಿದ್ದಾರೆ, ಇನ್ನು ಮಣ್ಣು ಕೊಟ್ರೆ ಅಲ್ಲೇ ಕಣಮ್ಮ ಇರೋದು ಹೋದ್ರು. ಏನೋ ಗುರುಗಳು ನಮಗೆ ಬಂದ್ಬಿಡ್ತು. ಆಯಮ್ಮ ಏನು ಮಾಡುದು, ಇನ್ನೂ ಬುದ್ಧಿವಂತೆ ಆಯಮ್ಮ. ಸೀದಾ ಹೋಗಿದ್ದೆ, ಆ ಗುರುಗಳು ಎಷ್ಟು ಡಿಗ್ರಿಗಳು ಹೇಳಿದ್ರು ಅದ್ರ 2 ಪಟ್ಟು ಚೆನ್ನಾಗಿ ಕತ್ತರಿಸ್ಕೊಂಡ್ಲು, ಒಂದು ಚೀಲದಲ್ಲಿ ಹಾಕ್ಕೊಂಡ್ಲು, ಅದ್ರ ಮೇಲೆ ಒಂದಿಷ್ಟು ಬಟ್ಟೆ ಇಟ್ಲು, ಅದ್ರ ಮೇಲೆ ಒಂದಷ್ಟು ಚೀಲ, ಅದು ಇನ್ನೊಂದು ಚೀಲ, ಒಂದು ದೊಡ್ಡ ಗಂಟು ಥರ ಮಾಡಿ ಸೊಂಟಕ್ಕೆ ಸಿಕ್ಸ್ಕೊಂಡು ದೊಡ್ಡ ಮಗನ ಮನೆಗೆ ಬಂದ್ಲು. ನಾರಾಯಣ ಗೋವಿಂದ ಅಂತ ಬಂದ್ಲು. ಬಂದರೆ ಸೊಸೆ ಬಂದ್ಲು. ಮೌ ಬರಬೇಡ ಅಂತ ನನಗೆ ಹೇಳಿರ್ಲಿಲ್ವಾ? ಯಾರಿಗೆ ಕೇಳಿ ಬಂದೆ ನೀನು? ಹೋಗ್ತೀಯಾ ಕುತ್ತಿಗೆ ತಳ್ಬಿಡ್ಲ ಅಂದು. ಆಯಮ್ಮ ಬೇಗ ನೀನು ಸೊಂಟ ಕಟ್ಟಿದ್ದಲ್ಲ ಈ ಚೀಲ, ಇವನ ಕಾಣಂಗೆ ಅಯ್ಯಾ ಬೇಡ ಬೇಡಮ್ಮ, ಹಿಂಗೆ ಹೋಗ್ತಾ ಇದ್ದೆ, ನಿನ್ನೂ ನನ್ನ ಮಗನ್ನು ನೋಡ್ಕೊಂಡು ಹೋಗೋಣ ಅಂತ ಹಿಂಗೆ ಎಡದಿಂಗೆ ಆ ಚೀಲನ, ಆ ಚೀಲದ ಕೆಳಭಾಗದಲ್ಲಿ ಇರ್ತಾರ ಡಿಗ್ರಿಗಳು, ಅದು ಗುಂಡುಗೊಳ್ಳೆ ಕಾಯಿನ ಥರ ಕಾಣಿಸ್ಬಿಡ್ತು. ಭಯ ಆಯ್ತು ಅವನಿಗೆ. ಓಹೋ, ನಮ್ಮತ್ತೆ ಸಾಯೋ ಕಾಲದಲ್ಲಿ ಸ್ವಲ್ಪ ಇರಲಿ ಅಂದ್ಬಿಟ್ಟು ಬಂಗಾರದ ಸೌಲಭ್ಯಗಳು ಇಟ್ಕೊಂಡ್ಬಿಟ್ಟಿದ್ದಾಳೆ. ಬಿಟ್ಟರೆ ಚಿಕ್ಕ ಸೂಸೆ ಹೊಡ್ಕೊಂಡು ಹೋಗ್ಬಿಡ್ತಾಳೆ. ಇದನ್ನು ಬಿಡಬಾರ್ದು, ಹೆಂಗಾದ್ರೂ ಮಾಡಿ ನಾನು ಅದನ್ನು ಲಟ್ಟಾಯಿಸ್ಕೋಬೇಕು ಅಂತ ಲೆಕ್ಕ ಹಾಕ್ಕೊಂಡು ಓಡೋಗಿ ದಬಕ್ಕಂತ ಕಾಲಿಗೆ ಬಂದ್ಬಿಟ್ರು. ಅತ್ತೆನ್ನೋರೆ, ಏನ ನಾವೆಲ್ಲ ಸಣ್ಣ ಮಕ್ಕಳು, ಏನೋ ಇನ್ನು ಬಿಸಿಲಿರ್ತಾರೆ ನಮ್ದೆಲ್ಲ. ಅಲ್ಲ, ಕೋಪದಲ್ಲಿ ಮಾತಂತೀವಿ ಅಂತ ನೀವು ಮನೆ ಬಿಟ್ಟು ಹೋಗ್ಬಿಡೋದ? ಬನ್ನಿ 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 ಬನ್ನಿ, ಅಯ್ಯೋ ನೀವೇನು ಹೋಗ್ಬಾರ್ದು ಅಂದಿದ್ದೆ. ಬೆಳಕ್ಕಂತ 2 ಕೈ ಇಟ್ಕೊಂಡು ಕರ್ಕೊಂಡೋಗಿದ್ದೆ. ಸ್ನಾನ ಮಾಡೋಕ್ಕೆ ಬಿಸಿ 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 ನೀರು ಕೊಟ್ಟು, ಹೊಸ ಸೀರೆ, ಏನು ಬಟ್ಟೆ ಹೋಗಿ ಕೊಡೋದು, ಏನು ಹೇಳ್ತೀರಾ? ಇದು ಶಾವಿಗೆ ಪಾಯಸ ಮಾಡೋದು. ಅತ್ತೆಯವರೇ ಸಾಯಂಕಾಲಕ್ಕೆ ಇಲ್ಲಿ ಬಂದ್ಬಿಡಿ, ನಿಮ್ಗೆ ಇಷ್ಟವಾಗಿ ಕೇಸರಿ ಮಾಡ್ತೀನಿ ಎಂದು. ಅಮ್ಮ ಯಾಕೆ ಇದೆಲ್ಲ? ಇಲ್ಲ ಇಲ್ಲ, ನೀವು ಕೇಸರಿ ಭಾಳ ಇಷ್ಟ ಅಲ್ವಾ, ಬಂದ್ಬಿಡಿ ಇದು. ಆಯ್ತಮ್ಮ, ಅಲ್ಲೆಲ್ಲ ಹರಿಕತೆ ಮಾಡ್ತಾ ಇದ್ದಾರಂತೆ, ನೋಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ತಿರ್ಗಾ ಆ ಚೀಲ ನಿಂತ್ಕೊಂಡು ಚಿಕ್ಕ ಸೊಸೆ ಮನೆಗೆ ಬಂದ್ಲು. ಬಂದರೆ ಆಯವ ತಿರ್ಗಾ ಅಂದ್ಲು, ಮೋ ಬರಬೇಡ ಅಂತ ಹೇಳಿರಲಿಲ್ವಾ, ಬಂದ್ಯಾ ತೊಳ್ಬಿಡ್ತೀನಿ ನೋಡಿ ಅಂದ್ಕೊಂಡು ಬಂದ್ಲು. ಅಯ್ಯಾ ಬೇಡ ಬಿಡಮ್ಮ, ಹಿಂಗೆ ಹೋಗ್ತಾ ಇದ್ದೆ, ನಿನ್ನೂ ಅವನು ನೋಡೋಣ ಅಂತ ಹಿಂಗಂದ್ಲು. ಆ ನೋಡೋಣ ಅಂತ ಹಿಂಗಂದ್ರೆ ಆಯಮ್ಮನ ಕಣ್ಣಿಗೂ ಆ ಡಿಗ್ರಿ ಕಾಣಿಸ್ಬಿಡ್ತು. ತಮಕ್ಕಂತ ಕೈ ಹಿಡ್ಕೊಂಡ್ಬಿಟ್ಟು. ಅತ್ತನ್ನೋರೆ, ನಾನು ಸುಮ್ಮನೆ ಹಂಗಿಲ್ಲ ಅಂದಿದ್ದು. ಅಲ್ಲ, ನಮ್ಮ ಅಕ್ಕನಿಗೆ ಬುದ್ಧಿ ಬೇಡ, ಅದು ನನಗೂ ಬುದ್ಧಿ ಬೇಡ, ನಾನು ಚಿಕ್ಕ ಹುಡುಗಿ ಇನ್ನು, ನೀವು ಹಿಂಗೆಲ್ಲ ಮಾಡ್ಬೋದಾ, ಬನ್ನಿ 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 ಅಂತಿದ್ದೆ. ಆಯಮ್ಮ ಕರ್ಕೊಂಡೋದ್ಲು. ಏನು ತುಪ್ಪ ಸಾಲ ಮಾಡಿ ತುಪ್ಪ ತಂದ್ಬಿಟ್ಟು ಬಾದಾಮಿ ಅಲ್ವಾ ಮಾಡ್ಕೊಡ್ತಾರೆ, ತುಪ್ಪ ಹಾಕ್ಬಿಟ್ಟು. ಈ ಒಬ್ಬಂದು ಒಳ್ಳೆ ಜೀವನ ಆಗೋಯ್ತು. ಹರಿಕತೆಗೆ ಹೋಗ್ತೀನಿ ಅನ್ನೋದು ಅವ್ರ ಮನೆಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದು ಇವ್ರ ಮನೆಗೆ ಬರೋದು. ಒಂದಿನ ಅವ್ರು ಕೇಳಿದ್ರು, ಅತ್ತನ್ನೋರೆ ರಾತ್ರಿ ಊಟಕ್ಕೆ ಇಲ್ಲ ಬಂದ್ಬಿಡಿ, ಯಾಕೆ ಇದೆಲ್ಲ? ಅತ್ತನ್ನೋರೆ ನೀನು ಚೆನ್ನಾಗಿದ್ದೀರಲ್ವಾ ಅಂದ್ಲು. ಆಯಮ್ಮ ಮನಸ್ಸಲ್ಲಿ, ದೇವಿ ಭಾವ ನೀನು ಚೆನ್ನಾಗಿದ್ದೀರಲ್ವಾ ಅಂತ ಬಂತ ಅನ್ಕೊಂಡು ಹಿಂಗೆ ಕಾಲ ಕಳೀತಾ ಇತ್ತು. ಒಂದಿನ ಏನಾಯ್ತು ಅಂದರೆ, ಆಯಮ್ಮ ಎಲ್ಲೋ ಹೋಗಿದ್ಲಲ್ಲ, ಗುಡು 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 ಇತ್ತು, ಮೊದಲೇ ದಪ್ಪಾಗ್ಬಿಟ್ಟಿದ್ಲು. ಏನು ದಿನ ತುಪ್ಪದ ಅಡುಗೆ, ಒಂದಿನ ಬಾದಾಮಿ ಹಲ್ವಾ, ಒಂದಿನ ಶಾವಿಗೆ ಪಾಯಸ, ಒಂದಿನ ಕೇಸರಿ ಬಾತು, ಇನ್ನೇನಾಗತ್ತೆ, ಚೆನ್ನಾಗಿ ತಿಂದಿದ್ರಲ್ಲ. ಒಂದಿನ ಪಾಪ ಬರ್ತಾ ಇದ್ಲು, ಅಲ್ಲೊಂದು ಕಲ್ಲಿತ್ತು. ಆ ಕಲ್ಲು ಗುಡು 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 ಗುಡೋದು ಬಂದ ಕಲ್ಲು ಗುಡುಮ್ ಅಂತ ಎಡವಿ ಡುಮ್ ಅಂತ ದಬ್ಬ ಅಂತ ಪ್ರಾಣ ಬಿಸೋಗ್ಬಿಟ್ಟು. ಏನ್ ಬೀದಿಲಿ ದೊಡ್ಡ ಮಗ ಓಡ್ ಬಂದಲ್ಲ, ಹುಷಾರ್ ನಮ್ಮಮ್ಮನ ಮುಟ್ಗಿಟ್ಟಿದ್ಯಾ, ನಾನ್ ದೊಡ್ಡ ಮಗ ಕಣೋ ಅಂದ. ಚಿಕ್ಕ ಮಗ ಅಂದಲ್ಲ, ನೀನ್ ದೊಡ್ಡ ಮಗ ಇಡ್ಬೋದು, ಆ ಅಮ್ಮನಿಗೋಸ್ಕರ ನಾನು 16,000 ಸಾಲ ಮಾಡಿದ್ದೀನಿ ಕಣೋ ಅಂದ. ಏನಿಬ್ರು ಒಡೆದಾಡ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಹೆಣ ಅಲ್ಲೇ ಬಿದ್ದಿದೆ, ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈ ಚಿಕ್ಕ ಸೊಸೆ ದೊಡ್ಡ ಸೊಸೆ ಏನು ಮಾಡಿದ್ರು, ಸೀದಾ ಹೋಗಿದ್ದ ಆಚಾರನ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಯಾರನ್ನ? ಆ ಚಿನ್ನ ಇದು ಮಾಡ್ತಾರಲ್ಲ ಅವ್ರನ್ನ. ಆಚಾರ್ಯ ನೋಡಿ, ನಮ್ಮ ಹತ್ರ ಬೇಕಾದಷ್ಟು ಚಿನ್ನ ಇದೆ, ಏನು ಮಾಡಿದ್ರೆ
ಅದೇ ಮಾಮೂಲಿ ನನಗೊಂದು ಸರ ಒಂದು ಬಳೆ ಒಂದು ಇದು ಅದೇ ಇಲ್ಲಿ ತಲೆ ಹಾಕಿದಾರಲ್ಲ ಅದು ಅದನ್ನ ನೀದಲ್ಲಿ ಬಟ್ಟು ಅದು ಏನೋ ಹೆಸರು ಬರ್ತಾವಲ್ಲಪ್ಪ ಅವನು ಅಮ್ಮ ಮೊದಲು ಚಿನ್ನ ತೋರಿಸಮ್ಮ ಯೋ ನೀನು ಯಾಕಯ್ಯ ಈ ಚಿನ್ನ ಹಿಂಗೆ ತೋರಿಸಿದ್ರು ಕೈದ ತೆಗೀರಿ ಇದ್ರು ಅವರು ಎಲ್ಲ ಮಾಡ್ತಿದಾರಲ್ಲ ಊರಲ್ಲಿ ಜನ ನೋಡಿದ್ರು ತಾಳ ಇದೇನೋ ನಡೀತದೆ ಇಲ್ಲೇನೋ ಒಂದು ಸ್ವಾರಸ್ಯ ಇದೆ ಅಂದ್ಬಿಟ್ಟು ಎಲ್ಲ ಬಂದರು ಆ ಚೀಲ ತಗೊಬಂದು ಮೊದಲು ಬಿಚ್ಚಿದ್ರು ಒಂದು ಬಟ್ಟೆ ಒಂದು ಚೀಲ ಎಲ್ಲಂದ ಅಯ್ಯೋ ಎಷ್ಟೊಂದು ಚೀಲ ಕಡೆಗೆಲ್ಲ ತೆಗೆದ್ಬಿಟ್ಟು ಆ ಡಿಗ್ರಿ ಇತ್ತಲ್ಲ ಇದು ಇಂಜಿನ್ ತುಂಡುಗಳು ಅಮ್ಮ ತಗೊಳ್ರೇ ಅಂತ ಕೆಳಗೆ ಸುರಿದ್ರಂತೆ ಸುರಿದ್ರೆ ಅವ್ರು ತೊಪ್ಪದ್ಬಿಟ್ಟು ದೊಡ್ಡ ಮಗ ಊರವ್ರು ಕೇಳಿದ್ರು ಯಾರಪ್ಪ ದೊಡ್ಡ ಮಗ ಅಂದರು ಸ್ವಾಮಿ ನಾನೇ ಅಂದ ಬರಯ್ಯ ಸಂಸ್ಕಾರ ಮಾಡಬೇಕು ಅಂದರು ಅಯ್ಯೋ ನಾನೆಂತ ದೊಡ್ಡ ಮಗ ಸ್ವಾಮಿ ನನ್ನ ಮಗ ಪರಮೇಶ್ವರದಂಗೆ ನಮ್ಮ ಅಮ್ಮನಿಗೆ ಅವನು ಅಂದರೆ ಅವಳು ಅವನು ಭಾಳ ಇಷ್ಟ ಅವನಿಗೆ ಕೊಟ್ಬಿಡಿ ಅವಳನ್ನ ಅಂದ ಅಯ್ಯಯ್ಯೋ ಇಲ್ಲಾಂದ್ರೆ ಉಂಟಾ ಅಲ್ಲ ನಮ್ಮ ಅಣ್ಣ ಇದ್ಕೊಂಡು ಈ ಕಾರ್ಯ ನಾನು ಮಾಡ್ಬೋದಾ ನಾನು ಮಾಡಬಾರ್ದು ಹಂಗೆಲ್ಲ ಅವನಿಗೆ ಕೊಟ್ಬಿಡಿ ಊರಿನ ಜನ ಹೇಳಿದ್ರಂತೆ ಅಪ್ಪ ಯಾವುದೋ ಒಂದು ಆಸೆ ಇಟ್ಕೊಂಡು ನೀವಿಬ್ರು ತಾಯಿ ಸೇವೆ ಮಾಡ್ತಾ ಇದ್ರಿ ಹಾಗೆಲ್ಲ ಮಾಡಬಾರ್ದು ಬನ್ನಿ ಅಂತ ಹೇಳಿ ಊರಿನ ಜನ ಅವರನ್ನ ಕರ್ಕೊಂಡೋಗಿ ಸಂಸ್ಕಾರ ಮಾಡಿಸಿದ್ರು ಅಂತ ಕತೆ ಹೇಳುತ್ತೆ. ಯಾಕೆ ಈ ಮಾತು ಹೇಳಿದೆ ಅಂದರೆ ನೋಡಿ, ಒಬ್ಬ ಕವಿ ಬರೀತಾರೆ, ಎತ್ತ ಹೋದರೂ ಸುತ್ತಲೆಲ್ಲೋ ಯಾರಿಗ್ಯಾರೂ ಇಲ್ಲ ಜಗದೋಳು ಎಂಬುದನ್ನು ನೀ ನೆನಪಿಡು. ಯಾಕೆ ಮಾಯೆಯೊಡ್ಡಿದ ಬಲೆಯೊಳಿದ್ದರು ತಾಯ ಪಾದದಿ ಒಲವಿಡು. ಏನಾಗುತ್ತೆ, ಒಂದು ದಿನವೋ ಎರಡು ದಿನವೋ ಸ್ವಾಮಿ ಬುದ್ಧಿ ಎಂದು ಜನಗಳು ಗೌರವದಿ ಬಳಿ ಸುಳಿವರು. ಆದರೆ ಮೃತ್ಯು ಬಂದೆಳೆವಾಗ ನಿನ್ನನ್ನು ಎಲ್ಲರೂ ಹಿಂದುಳಿತಾರೆ ಅಂತ. ಯಾರು ಯಾವ ಪ್ರಿಯತಮೆ ಒಲವಿಗಾಗಿ ಹಗಲು ಇರುಳು ಜೀವ ತೆರೆದಳೋ, ಪ್ರಿಯತಮನೂ ಅಷ್ಟೇ ಪ್ರಿಯತಮನೇ ಅಷ್ಟೇ, ಬಾರರವರು ಜೊತೆಯಳು ನೀನು ಸಾಯಳು ನಿನ್ನ ಶವವನ್ನು ಅಶುಭವೆಂದೇ ತಿಳಿವರು. ಅದರಿಂದ ದೊಡ್ಡವರು ಏನು ಹೇಳ್ತಾರೆ ಅಂದರೆ, ಆಪತ್ಕಾಲದ ಹಣ ಅಂತ ಸ್ವಲ್ಪ ಎತ್ತಿಡಿ. ಈಗ ಸ್ವಲ್ಪ ಸುಧಾರಿಸಿದೆ, ಅದೇನೋ LIC ಪಾಲಿಸಿ ಎಲ್ಲ ಬಂದಿದೆ, ಈಗ ಎಲ್ಲ ಮಾಡ್ಕೋಬೋದು. ಆದ್ರೂ ಈಗಿನ ಯುವ ಪೀಳಿಗೆಗೆ ನಾವು ಸಂದೇಶ ಕೊಡಬೇಕಾದ್ರೆ ಸಿಕ್ಕಾಪಟ್ಟೆ ಮೋಜು ಮಸ್ತಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಹಣ ಸೇವಿಂಗ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಏನು ಗೊತ್ತಿಲ್ಲ. ಅದರಿಂದ ನಮ್ಮ ಎಚ್ಚರಿಕೆ ನಮ್ಮ ಕೈಯಲ್ಲಿರಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.